ಸಂಕ್ರಾಂತಿಗೂ ಮುನ್ನವೇ ಸಂಕ್ರಮಣದ ಸಾಂಸ್ಕೃತಿಕ ಸಂಭ್ರಮ ಎಲ್ಲಾ ಜಿಲ್ಲೆಗಳ ಸಂಸ್ಕೃತಿ ಇಲ್ಲಿ ಮನೆ ಮಾಡಿತು. ಸಂಪ್ರದಾಯ ನೃತ್ಯಗಳ ದರ್ಶನ ಕೆಂಗೇರಿಯ ಬಿಜಿಎಸ್ ಕ್ಯಾಂಪಸ್ನಲ್ಲಿ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ಶ್ರೀ 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 ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿತ್ತು. ಇನ್ನು ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ಸಾನ್ನಿಧ್ಯದಲ್ಲಿ ಸಾಂಸ್ಕೃತಿಕ ಸಂಭ್ರಮ ಕಾಲೇಜಿನ ಆವರಣದಲ್ಲಿ ಸುಗ್ಗಿಯ ರಾಶಿಗಳು ಎಲ್ಲರ ಗಮನವನ್ನ ಸೆಳೆದಿತ್ತು. तस्मै श्री गुरवे नमः। शाश्वतं शान्तो व्यामातीतो करुणामय गुरु प्रेमामय अनुकायुवनु ಬಿಜಿಎಸ್ ಮತ್ತು ಎಸ್ಜೆಬಿ ಶಿಕ್ಷಣ ಸಮೂಹ ಸಂಸ್ಥೆಗಳ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಪ್ರಕಾಶನಾಥ್ ಸ್ವಾಮೀಜಿ ಅವರ ಸಾನ್ನಿಧ್ಯದಲ್ಲಿ ಈ ಸಾಂಸ್ಕೃತಿಕ ಉತ್ಸವ ಮತ್ತಷ್ಟು ಕಳೆಗಟ್ಟಿತು. ಕಾಲೇಜಿನ ಆವರಣಕ್ಕೆ ಕಾಲಿಟ್ರೆ ಹಬ್ಬದ ವಾಸನೆ ಆ ಒಂದು ಸಂಭ್ರಮ ಸಡಗರೆಲ್ಲವೂ ಕೂಡ ಎದ್ದು ಕಾಣ್ತಾ ಇತ್ತು. ಸುಗ್ಗಿಯ ರಾಶಿಗಳು, ಗ್ರಾಮೀಣ ಬದುಕಿನ ಸೊಗಡು, ನೆಲದ ವಾಸನೆ ತುಂಬಿದ ಅಲಂಕಾರ, ಪ್ರತಿ ಮೂಲೆ ಮೂಲೆಯಿಂದ ಆ ಒಂದು ಸಂಕ್ರಾಂತಿಯ ಸಂಭ್ರಮ ಹರಡಿಕೊಂಡಿತು. ರಸಗಳನ್ನ ನೋಡ್ದು ಯಾವತ್ತು ನವರಸ ಮನುಷ್ಯನಲ್ಲಿ ಇರುತ್ತೋ ಅವಾಗ ಅವನಿಗೆ ಕಾಮ, ಕ್ರೋಧ, ಲೋಭ, ಮೋಹ, ಮದ ಎಲ್ಲ ಮರ್ತೋಗ್ತದೆ. ಇವತ್ತು ನಾವಿಲ್ಲಿ ಕುಂತ್ಕೊಂಡಾಗ ನೂರಾರು ಚಿಂತೆಗಳಿಂದ ಕುಂತ್ಕೊಂಡಿರ್ತೀವಿ. ನಮ್ದೇ ಏನೇನೋ ಚಿಂತೆಗಳಿರುತ್ತೆ. ಆದರೆ ನವರಸ ನವಮಾಸ ಬಂದು ಒಂದು ಮಗು ಜನನ ಆಗ್ಬೇಕಾದ್ರೆ ನವಮಾಸ ಬೇಕು. ಒಂದು ಮಾಸ, ಒಂದು ವರ್ಷ ಕಳಿಬೇಕು ಅಂದ್ರೆ ವಸಂತ ಋತು. ಇವಾಗ ನಮ್ಮ ಸಂಕ್ರಾಂತಿ ಹಬ್ಬ, ಈ ಸಂಕ್ರಾಂತಿ ಹಬ್ಬನ ನಮ್ಮ ಎಸ್ಜೆಬಿ ಫ್ಯಾಕಲ್ಟೀಸ್ ಎಲ್ಲ ಸೇರಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಪರ್ಫಾರ್ಮೆನ್ಸ್ ಮಾಡಿದರಂತೂ ನನಗೆ ತುಂಬಾ ನಮ್ಮ ಬಿಜಿಎಸ್ ಉತ್ಸವ ನೋಡ್ದಂಗಾಯ್ತು ನನಗೆ. ಯಾಕೆಂದ್ರೆ ನಮ್ಮ ಬಿಜಿಎಸ್ ಕ್ಯಾಂಪಸ್ನಲ್ಲಿ ಏನೇ ಮಾಡಿದ್ರು ಕ್ವಾಲಿಟಿ, ಆ ಕ್ವಾಲಿಟಿಲಿ ನಾವು ಯಾವತ್ತೂ ಕಾಂಪ್ರಮೈಸ್ ಆಗಬಾರ್ದು. ಇವತ್ತು ನಮ್ಮ ಅಡ್ಮಿಷನ್ ಸೆಕ್ಷನರ್ ಮಾಡಿದ್ದಾರೆ, ನಮ್ಮ ರಿಸೆಪ್ಷನಿಸ್ಟ್ ಮಾಡಿದ್ದಾರೆ, ಪ್ರತಿಯೊಬ್ಬರು ಮಾಡಿದ್ದಾರೆ. ಅದೇ ನನಗೆ ಬೇಕಾಗಿರೋದು. ಮನುಷ್ಯನಿಗೆ ನೂರಾರು ನೋವುಗಳು ಇದ್ದೇ ಇರುತ್ತೆ. ನಾವು ಸಂತೋಷ ಪಡೋದು ಇಂಥ ಕಲ್ಚರ್ನ ವರ್ಷಕ್ಕೆ ಒಂದ್ಸರಿ ನಾವು ನಮ್ಮ ಪುಟ್ಟರಾಜು ಆಯೋಜನೆ ಮಾಡ್ತಾ ಇರಲಿ. ನಮ್ಮ ಪ್ರತಿಭೆಗಳು ನೋಡ್ಬೇಕು ಅಂದ್ರೆ ನಮ್ಮ ಕರ್ನಾಟಕದೊಂದು ಪಂಚೆ ಉಟ್ಕೊಂಡು ನಮ್ಮ ಹುಡುಗ ಕುಣಿತಾ ಇದ್ದ. ಅವ್ನು ನೆಕ್ಸ್ಟ್ ನಾನೇನಾರ ಫಿಲಂ ಪ್ರೊಡ್ಯೂಸರ್ ಆದ್ರೆ ಅವನ್ನೇ ಹೀರೋ ಮಾಡ್ಬಿಡ್ತೀನಿ ನಾನು. ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ದ. ಪಂಚೆ ಒಳಗೆ ಲಾಸ್ಟ್ ಪರ್ಸನ್ ಅವ್ರ ಹೆಸರು ಗೊತ್ತಿಲ್ಲ, MCA ಮಾಡಿದಾರೋ MBA ಗೊತ್ತಿಲ್ಲ, ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡಿರೋದು. ಯಾಕೆಂದ್ರೆ ನಾವು ಯಾವತ್ತು ಮನುಷ್ಯ ಒಂದು ಸ್ಟೇಜ್ ಆಪರ್ಚುನಿಟಿ ಸಿಕ್ಕಾಗ ಅದನ್ನು ಉಪಯೋಗಿಸ್ಕೋಬೇಕು. ನವರಸಗಳನ್ನ ನೋಡ್ದು ರಾಜ್ ನ್ಯೂಸು ಮತ್ತು ರಾಜ್ ಮ್ಯೂಸಿಕ್ ಎರಡು ಚಾನಲ್ ಸಿಬ್ಬಂದಿಗಳಿಗೆ ನಮ್ಮ ಮಕರ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳು. ಮತ್ತು ಕರ್ನಾಟಕ ಜನತೆಗೂ ಸಹ ನಮ್ಮ ಚಾಲನ್ ಪರವಾಗಿ, ನಮ್ಮ BGS ಆ್ಯಂಡ್ SJB ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಪರವಾಗಿ ಆರ್ಥಿಕ ಸ್ವಾಗತ. ನಮ್ಮ ಹೊಸ ವರ್ಷ ನಮಗೇನು ಬರುತ್ತೆ ಮಕರ ಸಂಕ್ರಾಂತಿ, ಅದಾದಮೇಲೆ ಯುಗಾದಿ ಬರುತ್ತೆ. ಎರಡೂ ಸೇರಿ ನಾನು ವಿಶ್ ಮಾಡ್ತಾ ಇದ್ದೀನಿ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಮತ್ತು ನಮ್ಮ ಎಲ್ಲ ಜನತೆಗೆ ನಮ್ಮ ರಾಜ್ ನ್ಯೂಸ್ ಆ್ಯಂಡ್ ರಾಜ್ ಮ್ಯೂಸಿಕ್ ಪರವಾಗಿ ಧನ್ಯವಾದಗಳು. ನೀವೆಲ್ಲ ಆ್ಯಕ್ಷನಲ್ಲೇ ಸ್ಟೇಜ್ ಮೇಲೆ ಚಿಂದಿ ಉಡಾಯಿಸಿದ್ರಿ. ಯಾಕಂದರೆ ಇಂಜಿನಿಯರ್ ಅಂದರೆ ಒನ್ ಹೂ ಥಿಂಗ್ಸ್ ಇನೋವೇಟಿವ್. ಯಾವಾಗಲೂ ಇನೋವೇಟಿವ್ ಆಗಿ ಯಾರು ಥಿಂಕ್ ಮಾಡ್ತಾರೆ ಅವರನ್ನು ಇಂಜಿನಿಯರ್ ಅಂತಾರೆ.
ಅಗ್ರಿಗೇಟ್ ಮಾರ್ಕಿಂದ ಇಂಜಿನಿಯರ್ ಆಗಲ್ಲ, ಅದು ಪುಸ್ತಕದ ಬದನೆಕಾಯಿ ಅಂತ. ಸೊ ವೆನ್ ಯು ರಿಯಲೈಸ್ ಯುವರ್ ಪೊಟೆನ್ಷಿಯಲ್, ಅವಾಗ ದಟ್ ಈಸ್ ದ ಸೆಲ್ಫ್ ರಿಯಲೈಸೇಷನ್ ಅಂತ. ಇವತ್ತೆಲ್ಲ ಹುಡುಗರು ತುಂಬ ಚೆನ್ನಾಗಿ ಇಲ್ಲಿ ಫೆಸ್ಟಿವಲ್ ಆಗಿ ನೀವೆಲ್ಲ ಮಾಡಿದ್ರಿ. ಇಲ್ಲಿ 2 ಕಾನ್ಸೆಪ್ಟ್ ಇರುತ್ತೆ. ಸಂಕ್ರಾಂತಿ ಅಂತ ಹೇಳಿದ್ರೆ ಸಂಕ್ರಾಂತಿ ಹಬ್ಬದ ಶುಭಾಶಯನ್ನು ಹೇಳಬೇಕು ಅಂತ. ಯಾಕೆ ಹೊಸ ವರ್ಷ ಆದಮೇಲೆ ನಮ್ಮ ಸನಾತನ ಧರ್ಮದಲ್ಲಿ ಹೊಸ ಬೆಳಕು ಅಂತ ನಾವು ಹೇಳೋದು ಸಂಕ್ರಾಂತಿನ. ಸೊ ನಮ್ಮೆಲ್ಲರಿಗೂ ಸಾಮಾಜಿಕವಾಗಿಯೂ ಮತ್ತು ರಾಜಕೀಯದಲ್ಲೂ ಪ್ರಾಕೃತಿಕದಲ್ಲೂ ಭಗವಂತ ನಮಗೆ ಹೊಸ ವಿಷನನ್ನು, ಹೊಸ ಎಥಿಕ್ಸನ್ನು, ಬದುಕಿಗೆ ಹೊಸ ಬೆಳಕನ್ನು ಕೊಡಲಿ ಅಂಥೇಳಿ ಆಶಿಸ್ತೀವಿ. ಸಂಕ್ರಾಂತಿ